ಎಲ್ಲರಿಗೂ ನಮಸ್ಕಾರ. ಗುರುವಿನ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುವ ವ್ಯಾಖ್ಯದೊಂದಿಗೆ 20 ವರ್ಷಗಳ ಹಿಂದೆ ಕಲಿತ ಎಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು 40 ಗ್ರಾಮದಲ್ಲಿ ವೀರೇಶ್ವರ ಹೈಸ್ಕೂಲ್ ಮೈದಾನದಲ್ಲಿ ಗುರುವಂದರ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಸ್ತುತ್ಯಾರ್ಹ. ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಊರಿನ ಹಿರಿಯರೇ, ಗ್ರಾಮಸ್ಥರೇ, ಇವರೆಲ್ಲರನ್ನೂ ಅದ್ಭುತವಾಗಿ ನಿರ್ಮಾಣ ಮಾಡಿದ ಗುರುಗಳೇ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುತ್ತಿರುವ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರೂ ಒಂದೆಡೆ ಸೇರಿ ಹಳೆಯ ಎಲ್ಲ ಗುರುಗಳನ್ನು ನೆನೆಸ್ತಕ್ಕಂಥದ್ದು, ಗೆಳೆಯರನ್ನು ಭೇಟಿಯಾಗ್ತಕ್ಕಂಥದ್ದು, ಮಾತುಕತೆ ಮಾಡ್ತಕ್ಕಂಥದ್ದು, ಒಂದು ದಿನ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡುತ್ತಿರುವ ಎಲ್ಲ 2000 ಬ್ಯಾಚಿನ SLC ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ನಾನಿವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾನಿವತ್ತು ಅಲ್ಲಿ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಜೀವನದಲ್ಲಿ ನಾವು ಏನೆಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ಬಂದ ಹಾದಿಯನ್ನು ಮರಿಬಾರದು. ಹಾಗೆ ಮರೆತವರು ಎಂದೂ ಕೂಡ ಒಳ್ಳೆ ವ್ಯಕ್ತಿಗಳು ಅಂತ ಅನಿಸ್ಕೊಳ್ಳಲ್ಲ. ಹಾಗೆ ತಾವೆಲ್ಲರೂ ಕೂಡ ಇವತ್ತು 20 ವರ್ಷಗಳ ಹಿಂದೆ ತಮ್ಮೆಲ್ಲರಿಗೂ ಬೋಧನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಗುರುಗಳನ್ನು ನೆನೆಯುತ್ತಾ ಅದರೊಂದಿಗೆ ಒಂದು ಸಂದೇಶವನ್ನು ತಾವೆಲ್ಲ ಈ ಗುರುವಂದನ ಕಾರ್ಯಕ್ರಮದ ಮೂಲಕ ನಿಮ್ಮ 40 ಗ್ರಾಮ, ಮುದ್ದೇಬಿಹಾಳ ತಾಲೂಕು, ಬಾಗಲಕೋಟೆ ಜಿಲ್ಲೆ, ರಾಜ್ಯಕ್ಕೆ ಕೊಡ್ತಿದ್ದೀರಾ. ನನಗೆ ಗೊತ್ತಿದೆ, ತಾವು ನನ್ನನ್ನು ಆಹ್ವಾನಕ್ಕೆ ಬಂದಾಗ ಎಲ್ಲ ಬೇರೆ ಬೇರೆ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸಿದ ಅರವಿಂದ್ ಅವರಾಗಿರ್ಬೋದು, ಒಂದು ಸಣ್ಣ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿರತಕ್ಕಂಥ ಇನ್ನೊಬ್ರು ಇರ್ಬೋದು, ಕೃಷಿ ಮಾಡ್ತಿರೋರು, ಉದ್ಯೋಗದಲ್ಲಿರೋರು, ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ನಿರ್ವಹಿಸ್ತಾ ಇರೋರು, ನಿಮ್ಮಲ್ಲಿರುವ ಆ ಸರಳತೆ, ನಿಮ್ಮಲ್ಲಿರುವ ನಯ ವಿನಯ, ನಿಮ್ಮಲ್ಲಿರುವ ಸಾಮಾಜಿಕ ಕಳಕಳಿ ನನಗೆ ಹೃದಯ ತಟ್ಟಿದೆ. ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ಸರ್ವೇ ಸಾಮಾನ್ಯವಾಗಿ ಸಮಾಜದಲ್ಲಿ ಇದು ಪ್ರಸ್ತುತ ದಿನಮಾನಗಳಲ್ಲಿ ಇದು ಒಂಥರ ಏನು ಹೇಳಬೇಕು, ಕಲುಷಿತ ಕಾಲ, ಕಲಬೆರಕೆಯ ಕಾಲ, ಅಸತ್ಯದ ಕಾಲ, ಹುಚ್ಚಾಟಗಳನ್ನೇ ಮೆರೆಸುವ ಕಾಲ, ಪ್ರಶ್ನೆಯನ್ನು ಮಾಡುವುದೇ ಅಪರಾಧ ಎಂದು ಬಿಂಬಿಸುವ ಕಾಲ. ಅಂತಹ ಕಾಲಘಟ್ಟದಲ್ಲಿ ನಾವು ಚೆನ್ನಾಗಿರುವುದರ ಜೊತೆಗೆ ನಮ್ಮ ಜೊತೆಗಿರುವವರು ಕೂಡ ಚೆನ್ನಾಗಿರಬೇಕು, ಕಲಿಸಿದವರನ್ನು ನೆನೆಯಬೇಕು, ನಮ್ಮೂರನ್ನು ನೆನೆಯಬೇಕು ಅಂತಕ್ಕಂಥ ಭಾವಕ್ಕೆ ಕೊರತೆ ಇದೆ, ಬಡತನವಿದೆ. ಆ ಬಡತನ ನಿಮ್ಮಲ್ಲಿ ನನಗೆ ಕಾಣಲಿಲ್ಲ. ಇಂದು ಈ ಸಮಾಜಕ್ಕೆ, ನಮ್ಮ 40 ಗ್ರಾಮಕ್ಕೆ, ಬಾಗಲಕೋಟೆ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅವಶ್ಯಕತೆ ಇರುವುದು ಅಂತಹ ವಿನಯದೊಂದಿಗಿನ ಸದೃಢತೆ, ಗಟ್ಟಿತನ. ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ನಾವು, ಸಮಾಜದ ಕಣ್ಮುಂದೆ ನಡೆಯುತ್ತಿರುವ ಅಪರಾಧಗಳನ್ನು ಸಹಿಸುತ್ತಿರುವ ನಾವು, ಹುಚ್ಚಾಟಗಳನ್ನು ಮೆರೆಸುತ್ತಿರುವುದನ್ನು ನೋಡಿಕೊಂಡು ಮನರಂಜನೆ ಪಡೆಯುತ್ತಿರುವ ನಾವು ಪ್ರಶ್ನೆ ಮಾಡುವುದು ಅನಿವಾರ್ಯ, ಹಿಂದೆಂದಿಗಿಂತಲೂ ಅನಿವಾರ್ಯ. ಸ್ವತಂತ್ರ ಚಳುವಳಿಯಲ್ಲಿ ಯಾವ ರೀತಿ ಸ್ವತಂತ್ರ ಹೋರಾಟಗಾರರೆಲ್ಲ ಇನ್ಕಿಲಾಬ್ ಜಿಂದಾಬಾದ್, ಭಾರತವು ಬಿಟ್ಟವನ್ನು ತೊಲಗಿ ಅನ್ನುವ ಘೋಷವಾಕ್ಯಗಳೊಂದಿಗೆ ಅಸಹಕಾರ ಮೂಮೆಂಟನ್ನು ಆರಂಭ ಮಾಡಿದರೋ, ಇಂದು ನಮ್ಮ ಸಮಾಜದಲ್ಲಿ ಜ್ವಲಂತವಾಗಿರುವ ಸಮಸ್ಯೆಗಳನ್ನು ಹೊಡೆದೋಡಿಸಲಿಕ್ಕೆ, ಬಡತನದ ನಿರ್ಮೂಲನೆಗೆ, ಅನಕ್ಷರತೆಯ ಅವಸಾನಕ್ಕೆ, ನಿರುದ್ಯೋಗದ ನಿರ್ಮೂಲನೆಗೆ, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ರಾಜ್ಯ ರಾಷ್ಟ್ರದ ಸಮಗ್ರ ಪ್ರಜೆಗಳ ಒಳ್ಳೆಯ ಭವಿಷ್ಯತ್ತಿಗೆ ಇವತ್ತು ಕುವೆಂಪುರವರ ಜನ್ಮದಿನಾಚರಣೆ. ಏನಾದರೂ ಆಗು ಮೊದಲು ಮಾನವನಾಗು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವ ವಾಕ್ಯವನ್ನು ಕೊಟ್ಟ, ವಿಶ್ವಮಾನವ ಕಲ್ಪನೆಯನ್ನು ಕೊಟ್ಟ ಮಹಾನ್ ಧೀಮಂತ ವಿಶ್ವಕವಿ, ಜಗದ ಕವಿ, ಯುಗದ ಕವಿಯ ನಾಡಲ್ಲಿರುವ ನಾವು, ಆ ರಾಷ್ಟ್ರದಲ್ಲಿರುವ ನಾವು, ಇಂತಹ ಗುರುವಂದನ ಕಾರ್ಯಕ್ರಮಗಳ ನಡೆದಾಗಲೆಲ್ಲ ಇದೊಂದು ನಮ್ಮ ನೆನಪುಗಳನ್ನು ಮೆಲುಕು ಹಾಕುವುದರ ಜೊತೆಗೆ, ನಮ್ಮನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದ ಗುರುಗಳನ್ನು ನೆನೆಸಿಕೊಳ್ಳುವುದರ ಜೊತೆಗೆ, ನಾವು ನಮ್ಮಲ್ಲೇ ಒಂದು ಆಲೋಚನೆಯ ಬೀಜವನ್ನು ಬಿತ್ತಬೇಕಾಗಿರ್ತಕ್ಕಂಥ ಸುಸಂದರ್ಭ. ಹಬ್ಬ, ಕಾರ್ಯಕ್ರಮ ಇವುಗಳನ್ನೆಲ್ಲ ಮಾಡುವುದು ಹೊಸ ಆರಂಭಕ್ಕೆ, ಹೊಸ ಬದಲಾವಣೆಗೆ ನಾಂದಿಯಾಗಬೇಕು. ತಾವೆಲ್ಲ ಗುರುಗಳನ್ನು ಇವತ್ತು ನೆನೆಸುತ್ತಾ, ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಏನೋ ಹುಡುಗರಿದ್ದಾರೆ, ಊರವರಿದ್ದಾರೆ, ಅವರಿಗೂ ಕೂಡ ಗುರುವಿನ ಮಹತ್ವ, ಒಬ್ಬ ಗುರು ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಇತಿಹಾಸದಲ್ಲಿ ನೋಡಿದ್ದೇವೆ. ಶಿವಾಜಿ ಮಹಾರಾಜರಿಗಿಂತ ಒಬ್ಬ ಗುರು, ತಾಯಿಯೇ ಜಿಜಾಮಾತೆಯೇ ಆಗಿರಲಿ ಅಥವಾ ಸಳನಿಗೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ
ಸಳನಿಗೆ ಸಿಕ್ಕ ಒಬ್ಬ ಗುರು, ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಕರ್ತನಾದ ಗುರು ಆಗಿರಲಿ, ಒಬ್ಬ ಹಕ್ಕಬುಕ್ಕನಿಗೆ ದೊರೆತ ವಿದ್ಯಾರಣ್ಯರಂಥ ಮಹಾನ್ ಗುರು ಆಗಿರಲಿ, ನಮ್ಮ ಶಿಶುನಾಳ ಶರೀಫನಿಗೆ ದೊರೆತ ಗುರುಗೋವಿಂದ ಭಟ್ಟರಂಥ ಗುರು ಆಗಿರಲಿ, ಈ ಗುರು ಪರಂಪರೆ ಈ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿದೆ. ಒಂದಕ್ಷರ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಆದರೆ ಒಂದೇ ತರಗತಿಯಲ್ಲಿ ಒಬ್ಬನೇ ಗುರು 40 ಜನರಿಗೆ ಪಾಠವನ್ನು ಮಾಡಿದಾಗ 40 ಜನ ವಿದ್ಯಾರ್ಥಿಗಳಾದ ನಾವು 40 ರೀತಿ ಅದನ್ನು ಅರ್ಥ ಮಾಡ್ಕೊಳ್ತೇವೆ. ಗುರುವಿನ ಬೋಧನೆ ನಾವು ಅರ್ಥೈಸಿಕೊಳ್ಳುವುದರ ಮೇಲೆ ಅದರ ಪರಿಣಾಮ ನಮಗಾಗುತ್ತೆ. ಒಂದು ಪಾಠವನ್ನು ಮಾಡಿದಾಗ ಒಂದು ರೋಮಾಂಚನಗೊಳ್ಳುವಂಥ ಐತಿಹಾಸಿಕ ಸ್ವತಂತ್ರದ ಕದನವನ್ನು ಬೋಧನೆ ಮಾಡಿದಾಗ ನಾನು ಏನನ್ನ ಅದರಿಂದ ಕಲಿತೀನಿ, ನಾನು ಸೈನಿಕನಾಗಿ ನನ್ನನ್ನು ಊಹೆ ಮಾಡ್ಕೊಳ್ತಿದ್ದೀನ. ಉದಾಹರಣೆಗೆ ಟಿಪ್ಪು ನಮ್ಮ ಯಾರಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ ಕದನ ಅನ್ಕೊಳ್ಳಿ, ಠಾಕರೆ ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಲೊಬ್ಬ ಮಲ್ಲಪ್ಪ ಶೆಟ್ಟಿ ಇದ್ದ, ಇನ್ನೊಬ್ಬ ಇದ್ದ, ಮತ್ತೊಬ್ಬ ಇದ್ದ. ನಾನು ಕಿತ್ತೂರು ರಾಣಿ ಚೆನ್ನಮ್ಮದ ವೀರ ಸಿಂಧೂರು ಲಕ್ಷ್ಮಣನಾಗಿ ನನ್ನನ್ನು ಊಹೆ ಮಾಡ್ಕೊಳ್ತೀನ, ಅಥವಾ ಸಂಗೊಳ್ಳಿ ರಾಯಣ್ಣನಾಗಿ ಊಹೆ ಮಾಡ್ಕೊಳ್ತಿದ್ದೀನ, ಕಿತ್ತೂರು ಚೆನ್ನಮ್ಮನಾಗಿ ಊಹೆ ಮಾಡ್ಕೊಳ್ತಿದ್ದೀನ, ಅಥವಾ ಮೋಸ ಮಾಡಿದ ಮಲ್ಲಪ್ಪ ಶೆಟ್ಟಿ ಇನ್ನೊಬ್ಬನ್ನ ನಾವು ಊಹೆ ಮಾಡ್ಕೊಳ್ತಿದ್ದೀವ. ಅಂದರೆ ಆ ಕಲ್ಪನೆಯ ಆಧಾರದ ಮೇಲೆ ಅದರ ಪರಿಣಾಮ ನಮಗಾಗುತ್ತೆ. ಇಂದು ನಾವು ಈ ಸಮಾಜ ನಮ್ಮನ್ನು, ನಮ್ಮ ಮನೆತನ, ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ರಾಷ್ಟ್ರವನ್ನು ಮುನ್ನಡೆಸಲಿಕ್ಕೆ ಊಹೆಯನ್ನು ಮಾಡಿಕೊಳ್ಬೇಕಾಗಿರುವುದು ಎಲ್ಲವನ್ನೂ ಪ್ರಶ್ನಿಸುವ ಒಬ್ಬ ಜವಾಬ್ದಾರಿಯುತ ನಾಗರಿಕನನ್ನು ತಯಾರಿಸುವ ರೀತಿಯಲ್ಲಿ. ನಾನು ನನ್ನ ಊರಿನ ಬಗ್ಗೆ, ನನ್ನ ರಾಜ್ಯದ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ಹೊಂದಿರಬೇಕು, ಕಾನೂನುಗಳನ್ನು ಬಲ್ಲವನಾಗಬೇಕು, ವ್ಯವಸ್ಥೆಯನ್ನು ಬಲ್ಲವನಾಗಬೇಕು, ಆಗುವ ಅನ್ಯಾಯವನ್ನು, ನಡೆಯುತ್ತಿರುವ ದೌರ್ಜನ್ಯವನ್ನು ಪ್ರಶ್ನಿಸುವಂಥ ವ್ಯಕ್ತಿ ಆಗಬೇಕು. ಅಂತಹ